ಹೆಜ್ಜೆ ಹೆಜ್ಜೆಗೂ ಕೋಪ ಮಾಡ್ಕೊತಾಳ. ಕರೆಕ್ಟಾಗಿ ಸ್ಪಂದಿಸ್ಬೇಕು, ಕೋಪ ಮಾಡ್ಕೊಳ್ಳಲ್ಲ. ಜೀವನನೇ ಬ್ಯಾಡ್ ಅನಿಸ್ಬಿಟ್ಟಿರ್ತೈತಲ್ಲ ಅವಾಗ ಮಾತ್ರ ಅಂತೀವಿ. ಹೆಣ್ಮಗಳಿಗೆ ನನ್ನಿಂದ ನೆಮ್ಮದಿ ಇಲ್ಲ. ನಿಮ್ಮ ಮನೆಯವ್ರಿಗೂ ಬಿಟ್ಟು ಕೊಡ್ಬೇಡ, ಹಂಗೆ ನನ್ನ ಬಿಟ್ಟು ಕೊಡ್ಬೇಡ. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಪೇಸ್ ಯುವರ್ ಪಾರ್ಟ್ನರ್ ರೌಂಡ್ ಅನ್ನು ಇಟ್ಟಿದ್ದಾರೆ. ಅಂದರೆ ಹೆಂಡತಿ ಅಥವಾ ಗಂಡನ ಮನದಾಳದ ಮಾತುಗಳಿಗೆ ನೇರವಾಗಿ ಅವರ ಮುಂದೆ ಅದಕ್ಕೆ ಉತ್ತರ ನೀಡಬೇಕು. ಬಾಳು ಬೆಳಗುಂದಿ ಅವರ ಹೆಂಡತಿಯ ಮಾಲಸರಿ ಬಗ್ಗೆ ಹೇಳುತ್ತಾರೆ. ಹೆಜ್ಜೆ ಹೆಜ್ಜೆಗೂ ಇವಳು ಕೋಪ ಮಾಡಿಕೊಳ್ಳುತ್ತಾಳೆ, ಅದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಮಾಲಸರಿ ಹೇಳುತ್ತಾಳೆ, ನೀವು ನನಗೆ ಸ್ಪಂದನೆ ಕೊಟ್ಟರೆ ನಾನು ಏಕೆ ಕೋಪ ಮಾಡಿಕೊಳ್ಳಲಿ, ನೀವು ನನ್ನ ಮಾತನ್ನೇ ಕೇಳುವುದಿಲ್ಲ, ಅದಕ್ಕೆ ನನಗೆ ಕೋಪ ಬರುತ್ತದೆ ಎಂದು ಹೇಳುತ್ತಾಳೆ. ಮತ್ತು ನನಗೆ ಜೀವನನೇ ಬೇಡ ಎಂದು ಅನಿಸಿದಾಗ ಆವಾಗ ನಾನು ಎದುರು ಮಾತನಾಡುತ್ತೀನಿ, ನೀವು ನಿನ್ನ ಮನೆಯವರನ್ನು ಬಿಟ್ಟು ಕೊಡಬೇಡ, ಹಾಗೆ ನನ್ನನ್ನು ಬಿಟ್ಟು ಕೊಡಬೇಡ ಎನ್ನುವ ನನ್ನ ಆಸೆ. ಪ್ರತಿ ತಿಂಗಳು ಪ್ರತಿ ಹೆಣ್ಣಿಗೆ 3 ದಿನವಾದರೂ ರೆಸ್ಟ್ ಬೇಕೇ ಬೇಕು. ಆ ಸಮಯದಲ್ಲಿ ನೀವು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ ನನ್ನಷ್ಟು ಖುಷಿ ಯಾರೂ ಪಡುವುದಿಲ್ಲ. ನಂತರ ಜಡ್ಜ್ ಆದಂತಹ ಮಾಳ್ವಿಕಾ ಅವರು ಬಾಳು ಬೆಳಗುಂದಿಗೆ ಕೇಳುತ್ತಾರೆ, ಅಷ್ಟು ಮನಸ್ಸಿಗೆ ನೋವಾಗುವಂಥ ಪದಗಳನ್ನು ಏಕೆ ಬಳಕೆ ಮಾಡುತ್ತೀರಾ ಅಂತ. ಬಾಳು ಬೆಳಗುಂದಿ ಹೇಳುತ್ತಾರೆ, ನನಗೂ ಬದುಕು ಜಟಕ ಬಂಡಿ ನೆನಪಿಗೆ ಬರುತ್ತದೆ ಅಂದು.